ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸಪ್ತ ಶನಿವಾರ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಈಗ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿರುವಂಥದ್ದು ಪೂಜೆ ಮುಕ್ತಾಯದವರೆಗೂ ನಾವು ಯಾವ ರೀತಿ ಪೂಜೆ ಮಾಡಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಸಪ್ತ ಶನಿವಾರದ ದಿವಸ ನೀವು ಯಾವತ್ತು ಪ್ರಾರಂಭ ಮಾಡ್ತೀರೋ ಅವತ್ತಿನ ದಿವಸನೇ ನಾವು ಇದನ್ನು ಒಂದು ಮುಡುಪನ್ನು ಕಟ್ಟಿಡಬೇಕಾಗುತ್ತದೆ. ಯಾವ ರೀತಿ ಅನ್ನೋದಾದರೆ, ಮೊದಲು ನೀವೇನು ಮಾಡಬೇಕಂದ್ರೆ ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಆ ಒಂದು ನೆಲವರಿಸುವ ನೀರಿಗೆ ಸ್ವಲ್ಪ ಮಟ್ಟಿಗೆ ಉಪ್ಪು, ಹಸುವಿನ ಗಂಜಲವನ್ನು ಹಾಕಿ ನೆಲವನ್ನು ಒರೆಸಿಕೊಂಡು ಹಾಗೆ ಹೊಸ್ತಿಲನ್ನು ಕೂಡ ಶುದ್ಧಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ, ಹಾಗೆಯೇ ನೀವು ಸ್ನಾನ ಮಾಡುವ ಸಂದರ್ಭದಲ್ಲಿ ಸ್ನಾನಕ್ಕೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಮತ್ತು ಉಪ್ಪನ್ನು ಹಾಕಿಕೊಂಡು ಸ್ನಾನ ಮಾಡಿ, ಅದರ ನಂತರದಲ್ಲಿ ನೀವು ಮೊದಲು ಸಿದ್ಧತೆ ಏನು ಮಾಡ್ಕೋಬೇಕು ಅಂತಂದರೆ, ಈಗ ದೇವರ ಮನೆಯನ್ನೆಲ್ಲ ನೀವು ಮೊದಲೇ ಶುದ್ಧಿ ಮಾಡ್ಕೊಂಡಿರ್ತೀರಿ ಅಥವಾ ಬೆಳಗ್ಗೆ ಬೇಗನೆ ಎದ್ದು ನೀವು ಮಾಡ್ಕೊಳ್ತೀರಿ ಅಂತಂದರೆ ಇದಕ್ಕೆ ಪೂಜೆಗೆ ನೀವು ಸಮಯ ನೋಡಬೇಡಿ. ಯಾಕಂದರೆ ಇದರಲ್ಲಿ ಸಿದ್ಧತೆ ತುಂಬ ಇರುತ್ತೆ. ಹಾಗಾಗಿ ನೀವು ಅರ್ಲಿ ಮಾರ್ನಿಂಗೇ ಮಾಡ್ತೀನಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಬೆಳಗ್ಗೆ ನೀವು ಒಂದು 4:15 ಗಂಟೆ ಪ್ರಾರಂಭ ಮಾಡಿದ್ರೂ ಕೂಡ ಅದು ಮುಕ್ತಾಯವಾಗುವಂಥದ್ದೇ 8:30 9 ಗಂಟೆ ಆಗುತ್ತೆ. ಕಾರಣ ಏನು ಅಂತಂದರೆ ಅಷ್ಟು ಸಿದ್ಧತೆಗಳಿರುತ್ತೆ. ಹಾಗಾಗಿ ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಗಣೇಶನಿಗೆ ಸಂಕಲ್ಪ ಮಾಡ್ಕೋಬೇಕು. ಗಣೇಶನ ಪೂಜೆ ಇಲ್ಲದೇ ನಮಗೆ ಈ ಒಂದು ಸಪ್ತ ಶನಿವಾರ ಪೂಜೆ ಕೂಡ ಮುಕ್ತಾಯ ಆಗೋದಿಲ್ಲ. ಹಾಗಾಗಿ ಈ ಒಂದು ವೆಂಕಟೇಶ್ವರ ಸ್ವಾಮಿ ಪೂಜೆಯ ಕಳಸದ ಪಕ್ಕದಲ್ಲಿ ನೀವು ಗಣೇಶನನ್ನು ಕೂಡ ಇಟ್ಟು ಪೂಜೆ ಮಾಡಬೇಕಾಗುತ್ತದೆ. ಹಾಗಾಗಿ ಗಣೇಶನಿಗೆ ಒಂದು ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು, ನಮಗೆ ಯಾವುದೇ ರೀತಿ ಈ ಪೂಜೆಯಲ್ಲಿ ವಿಘ್ನಗಳು ಬರಬಾರ್ದು, ನಾನು 7 ವಾರಗಳು ಕೂಡ ನಮಗೆ ಒಂದು ಪೂಜೆ ಚೆನ್ನಾಗಾಗಬೇಕು, ನಮ್ಮ ಕೋರಿಕೆ ಕೂಡ ಈಡೇರಬೇಕು ಅಂತ ಕೇಳಿಕೊಂಡು ನಂತರದಲ್ಲಿ ನಿಮ್ಮ ಕುಲದೇವರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಈ ಒಂದು ಸಪ್ತ ಶನಿವಾರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಇದನ್ನು ಪೂಜೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ, ಇದಕ್ಕೆ ನೀವು ಒಂದು ಸಪ್ರೇಟ್ ಕಳಸವನ್ನು ಇಡಬೇಕು. ಈಗ ಪ್ರತಿನಿತ್ಯ ನೀವೇನು ಒಂದು ನಿಮ್ಮ ಮನೆ ದೇವರ ಕಳಸ ಅಂತ ಇಡ್ತೀರೋ ಅದರ ಪಕ್ಕದಲ್ಲಿ ನೀವು ಒಂದು ಕಳಸವನ್ನು ಇಡಬೇಕಾಗುತ್ತದೆ. ಕಳಸದ ಕೆಳಗೆ ಮೊದಲು ಅಕ್ಕಿಯನ್ನು ಹಾಕಿ ಒಂದು ಬಾಳೆ ಎಲೆ ತೆಗೆದುಕೊಳ್ಳಿ. ಮೊದಲು ಬಾಳೆ ಎಲೆ ಮೇಲೆ ಈ ಪೂಜೆ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ನೀವು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಕಳಸದ ಒಳಗೆ ಸ್ವಲ್ಪ ಮಟ್ಟಿಗೆ ಗೊರಂಚನ್ನು ಮತ್ತು ಅರಿಶಿಣ, ಕುಂಕುಮ, ಒಂದು ಕಾಯಿನ್ ಹಾಕಿ 5 ವೀಳ್ಯದೆಲೆ ಮತ್ತು ಒಂದು ಮಾವಿನ ಕುಡಿ, ಅಂದರೆ ಮಾವಿನ ಎಲೆ ಇರುತ್ತಲ್ಲ ಅದರ ಒಂದು ಕುಡಿಯನ್ನಿಟ್ಟು ಒಂದು ಕಾಯಿಯನ್ನು ಇಡಬೇಕು. ಕಾಯಿಯ ಮೇಲೆ ಆ ಕಾಯಿಗೆ ಸಂಪೂರ್ಣವಾಗಿ ನೀವು ಅರಿಶಿಣವನ್ನು ಹಚ್ಚಬೇಕು. ನಂತರದಲ್ಲಿ ಅದರ ಮೇಲೆ ವೆಂಕಟೇಶ್ವರ ಸ್ವಾಮಿಯ ಒಂದು ನಾಮವನ್ನು ಬರೆದು, ಇದಕ್ಕೇನು ಮುಖಪದ್ಮ ಹಾಕೋ ಹಾಗಿಲ್ಲ, ಯಾಕಂದರೆ ಇದು ಸಪ್ತ ಶನಿವಾರ ಪೂಜೆ ಆಗಿರುತ್ತದೆ. ಅದರ ನಂತರದಲ್ಲಿ ಒಂದು ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಶಲ್ಯ, ನೀವು ಶಲ್ಯ ಇಟ್ಟರೆ ತುಂಬ ಒಳ್ಳೆಯದು. ಒಂದು ಪಕ್ಷ ನಿಮಗೆ ಶಲ್ಯ ತೆಗೆದುಕೊಳ್ಳೋಕ್ಕಾಗದೆ ಹೋದರೆ ನಿಮ್ಮಲ್ಲಿ ಸೀರೆ ಇದೆ ಒಂದು ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ. ಅದು ಕಳಸದ ಹಿಂಭಾಗದಲ್ಲಿ ನೀವು ಆ ಒಂದು ಬ್ಲೌಸ್ ಪೀಸು ಅಥವಾ ಶಲ್ಯವನ್ನು ಇಟ್ಟು ಆಮೇಲೆ ತುಳಸಿ ಮಾಲೆಯಿಂದನೇ ಅಲಂಕಾರ ಮಾಡಬೇಕು. ವೆಂಕಟೇಶ್ವರ ಸ್ವಾಮಿ ಫೋಟೋ ಮೊದಲು ಇಟ್ಟು ಅದ್ರ ಮುಂದೆ ಕಳಸವಿಟ್ಟು ತುಳಸಿ ಮಾಲೆಯಿಂದನೇ ನೀವು ಅಲಂಕಾರ ಮಾಡಬೇಕಾಗುತ್ತದೆ. ಕಳಸದ ಪಕ್ಕದಲ್ಲಿ ಒಂದು ಗಣೇಶನ ವಿಗ್ರಹ ಇಡಬೇಕು. ಗಣೇಶನ ವಿಗ್ರಹಕ್ಕೂ ನೀವು ಏನು ಮಾಡಬೇಕು ಅಂದರೆ ಒಂದು ಖರ್ಜೂರ ಅಥವಾ ಬೆಲ್ಲ ಏನಾದರೂ ಒಂದು ಪ್ರಸಾದವಾಗಿ ಇಟ್ಟು ನೀವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಆಮೇಲೆ ದೀಪವನ್ನು ಸಿದ್ಧತೆ ಮಾಡ್ಕೊಳ್ಳಿ. ನೀವು ಯಾವ ರೀತಿ ದಿನ ದೀಪಾರಾಧನೆ ಮಾಡ್ತೀರೋ ಆ ದೀಪವನ್ನು ಸಿದ್ಧತೆ ಮಾಡ್ಕೊಂಡು ಹಚ್ಚಿಡಿ. ಇದಿಷ್ಟು ಅರ್ಧ ನಮಗೆ ಸಿದ್ಧತೆಗಳು. ನಂತರದಲ್ಲಿ ನೀವು ಅಡುಗೆ ಮನೆಯಲ್ಲಿ ಮಾಡ್ಕೋಬೇಕಾಗಿರೋ ಸಿದ್ಧತೆಗಳೇನಪ್ಪ ಅಂತಂದರೆ 7 ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿದ್ದು ಯಾವ ರೀತಿ ಅಂತಂದರೆ, ಅಕ್ಕಿ ಹಿಟ್ಟಿಗೆ ನೀವು ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಹಾಕಬೇಕು, ಹಾಗೆ ಬೆಲ್ಲದ ಪುಡಿ ಹಾಕಬೇಕು, ತುಪ್ಪ ಹಾಕಬೇಕು, ಹಸಿ ಹಾಲಿನಿಂದಲೇ ನೀವು ಕಲಿಸ್ಕೋಬೇಕಾಗುತ್ತದೆ. ಆಮೇಲೆ ಏಲಕ್ಕಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ನೀವು ಗಟ್ಟಿಯಾಗಿ ಕಲಸಿಕೊಂಡು ಅದರಲ್ಲಿ ಏನು ಮಾಡಬೇಕಂದ್ರೆ 7 ದೀಪವನ್ನು ಸಿದ್ಧತೆ ಮಾಡಿಕೊಂಡು ಆ ದೀಪಕ್ಕೆ ನೀವು ನಾಮವನ್ನು ಬರೆದು 7 ದೀಪವನ್ನು ಕೂಡ ವಿಳೆದೆಲೆ ಮೇಲೆ, ಅಂದರೆ ಮೊದಲು ಬಾಳೆ ಎಲೆ ಹಾಕಬೇಕು, ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಬೇಕು, ಅಕ್ಕಿಯ ಮೇಲೆ ನಾವು ಆ 7 ದೀಪವನ್ನು ಇಡಬೇಕಾಗುತ್ತದೆ. ಅದರ ನಂತರದಲ್ಲಿ ನೀವು ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹಿಟ್ಟನ್ನು ತೆಗೆದುಕೊಂಡು ನೀವು 7 ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ. ಬೇರೆ ಏನಾದರೂ ಮಾಡ್ಬೋದು ಅಥವಾ ಅದರಲ್ಲೇ ನೀವು ಸಿದ್ಧತೆ ಮಾಡ್ಕೋಬೋದು. 7 ಅಕ್ಕಿ ಹಿಟ್ಟಿನ ಉಂಡೆಗಳು, ಅದರ ಜೊತೆಯಲ್ಲಿ ಎಳ್ಳಿನ ಉಂಡೆಯನ್ನು ಸಹ ನಾವು ಮಾಡ್ಕೋಬೇಕಾಗುತ್ತದೆ. ಎಳ್ಳು ಯಾವ ರೀತಿ ಅಂದರೆ, ಎಳ್ಳನ್ನು ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲದ ಪುಡಿ ಮತ್ತು ತುಪ್ಪ, ಹಾಗೆಯೇ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ಹಾಕಿ, ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ಸಹ ಹಾಕಿ ಮಾಡ್ಕೋಬೋದು. ಎಳ್ಳಿನ ಉಂಡೆಯನ್ನು ನಾವು 7 ಎಳ್ಳಿನ ಉಂಡೆ ರೆಡಿ ಮಾಡ್ಕೋಬೇಕು. 7 ಎಳ್ಳಿನ ಉಂಡೆ ಜೊತೆಲಿ 7 ಅಕ್ಕಿ ಉಂಡೆ, ಅಂದರೆ ಅದು ತಂಬಿಟ್ಟಿನ ಉಂಡೆ ಅಂತಾರೆ. ವೆಂಕಟೇಶ್ವರ ಸ್ವಾಮಿಗೆ ನಾವು 7 ರೀತಿಯ ಪ್ರಸಾದವನ್ನೇ ನಾವು ಸಿದ್ಧತೆ ಮಾಡ್ಕೋಬೇಕು. ಏನಲ್ಲ ಅಂತಂದರೆ ಇದನ್ನು ಸೇರಿಸ್ಕೋಬೋದು ನೀವು. ಈ ಅಕ್ಕಿ ಹಿಟ್ಟಿನ ಉಂಡೆ, ಎಳ್ಳಿನ ಉಂಡೆ, ಆಮೇಲೆ ಮೊಸರನ್ನ, ಪುಳಿಯೋಗರೆ, ಸಕ್ಕರೆ ಪೊಂಗಲು, ಗೋಧಿ ಪಾಯಸ, ಆಮೇಲೆ ಹೆಸರುಬೇಳೆ ಕೋಸಂಬರಿ, ಪಲ್ಯ, ಆಮೇಲೆ ಪಾನಕ ಇಡಲೇಬೇಕು. ಅಂದರೆ ಪಾನಕ ಯಾವ ರೀತಿ ಅಂದರೆ ಬೆಲ್ಲದ ಪಾನಕ, ನೀರಿಗೆ ಬೆಲ್ಲವನ್ನು ಹಾಕಿ ಅದಕ್ಕೆ ಏಲಕ್ಕಿ ಪೌಡರ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಕಿ ತುಳಸಿ ದಳವನ್ನು ಹಾಕಿ ನೀವು ಒಂದು ಪಾನಕವನ್ನು ಇಡಬೇಕಾಗುತ್ತದೆ. ಈ ರೀತಿಯಾಗಿ ನೀವು 7 ಖಾದ್ಯಗಳನ್ನು ಸಿದ್ಧತೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಒಂದೊಂದೇ ಒಂದು ಬಟ್ಲಲ್ಲಿ ಇಡಿ, ಅಥವಾ ಒಂದು ಮಾವಿನ ಒಂದು ಬಾಳೆ ಎಲೆ ಹಾಕಿ ಬಾಳೆ ಎಲೆ ಮೇಲೆ ಉದ್ದಕ್ಕೂ ನೀವು ಒಂದು ಪ್ರಸಾದವನ್ನು ಹಾಕಬೇಕಾಗುತ್ತದೆ. ಮೊಸರನ್ನ ತುಂಬ ಶ್ರೇಷ್ಠವಾದದ್ದು. ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನ ಬೇಕಾದ್ರೆ ಮಾಡಿ, ಹೆಂಗಿದ್ರು ಮಾವಿನಕಾಯಿ ಸೀಸನ್
ಕಲ್ಲಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿ, ಹೆಸರುಬೇಳೆ ಕೋಸಂಬರಿ ಮಾಡ್ಕೊಳ್ಳಿ, ಗೋಧಿ ಪಾಯಸ ಮಾಡಿ. ಪ್ರಸಾದದಲ್ಲಿ ನಮ್ಗೆ ಸಿಹಿ ಇರಲೇಬೇಕು. ಹಾಗಾಗಿ ಒಂದು ಗೋಧಿ ಪಾಯಸ ಮಾಡ್ಕೋಬೋದು. ವಾರ ವಾರ ಒಂದೊಂದು ಪಾಯಸ ಮಾಡ್ಕೊಳ್ಳಿ. ಒಂದು ವಾರ ಗೋಧಿ ಪಾಯಸ ಮಾಡಿದ್ರೆ ಇನ್ನೊಂದು ವಾರ ಹೆಸರುಬೇಳೆ ಪಾಯಸ ಮಾಡಿ, ಇನ್ನೊಂದು ವಾರ ಹೋಳಿಗೆ ಮಾಡಿ, ಅಥವಾ ಈಗ ಒಂದು ಹಯಗ್ರೀವ ಮಾಡ್ಕೊಳ್ಳಿ. ಹೀಗೆ ವಾರ ವಾರ ಒಂದೊಂದು ಪ್ರಸಾದವನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ. ಅಂದರೆ ಬೇರೆ ಬೇರೆ ಪ್ರಸಾದಗಳಲ್ಲಿ ಚೇಂಜ್ ಮಾಡ್ತಾ ಹೋಗಿ. 7 ಪ್ರಸಾದವನ್ನು ಮಾಡಿ. ಈಗ ಕಳಸದ ಕೆಳಗೆ ಒಂದು ಬಾಳೆ ಎಲೆ ಹಾಕಿರ್ತೀರಿ, ಅದರ ಮುಂದೆ ಒಂದು ಬಾಳೆ ಎಲೆ ಇಟ್ಟು ಆ ಬಾಳೆ ಎಲೆ ಪೂರ್ತಿಯಾಗಿ ನಾವು ಒಂದು ಪ್ರಸಾದವನ್ನು ಇಡಬೇಕು. ಅದರ ಮುಂದೆ ಇನ್ನೊಂದು ಬಾಳೆ ಎಲೆನ ಹಾಕಿ ಅದರಲ್ಲಿ ನಾವು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ನಾವು 7 ದೀಪವನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು. ಅಕ್ಕಿಯ ಮೇಲೆ ನೀವು ವಿಳೆದೆಲೆ ಬೇಕಾದ್ರೂ ಇಡ್ಬೋದು. ವಿಳೆದೆಲೆ ಮೇಲೆ ನೀವು ನಾಮವನ್ನು ಬರೆದು ಅದ್ರ ಮೇಲೆ ಕೂಡ ಅಕ್ಕಿ ಹಿಟ್ಟಿನ ದೀಪ ಇಡ್ಬೋದು. ಆ ಅಕ್ಕಿ ಹಿಟ್ಟಿನ ದೀಪಕ್ಕೆ ತುಪ್ಪವನ್ನೇ ಬಳಸಿ, ತುಂಬ ಶ್ರೇಷ್ಠವಾದದ್ದು. ಅಕ್ಕಿ ಹಿಟ್ಟಿನ ದೀಪಾರಾಧನೆಯೂ ಮಾಡಬೇಕು, ತುಪ್ಪದ ದೀಪಾರಾಧನೆಯೂ ಮಾಡಬೇಕು. ತುಪ್ಪದ ದೀಪಾರಾಧನೆ ಯಾವಾಗ ಮಾಡಬೇಕು ಅಂದರೆ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಇದು ಕೆಂಪಾರತಿ ಅಲ್ಲ, ಹಾಗೆ ನೀವು ತುಪ್ಪದ ದೀಪವನ್ನು ಬೆಳಗುವಂಥದ್ದು. ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ನೀವು ಈ ಒಂದು ತುಪ್ಪದ ದೀಪ ಮಾಡ್ಕೋಬೇಕು. ಹಾಗೆ ನೋಡಿ, ನಾವು ಇಷ್ಟೆಲ್ಲ ಪ್ರಸಾದ ಸಿದ್ಧತೆ ಆದಮೇಲೆ ಮೊದಲು ನಾವು ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮುಡುಪನ್ನು ರೆಡಿ ಮಾಡ್ಕೋಬೇಕು. ಮುಡುಪು ಯಾವ ರೀತಿ ನೀವು ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಒಂದು ಹಳದಿ ವಸ್ತ್ರವನ್ನು ತೆಗೆದುಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಬಿಳಿ ಬಟ್ಟೆ ಇತ್ತು ಅಂತಂದರೆ ನೀವು ಅರಿಶಿಣಕ್ಕೆ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರ್, ಒಂದು ಪಚ್ಚ ಕರ್ಪೂರವನ್ನು ಹಾಕಿ, ನೀರು ಹಾಕಿ, ಗಂಗಾಜಲ ಹಾಕಿ ಕಲಸಿ ಆ ನೀರಿನ ಒಳಗೆ ಆ ಒಂದು ಬಟ್ಟೆನ ಹಾಕಿ ಚೆನ್ನಾಗಿ ಹದ್ದಿದಾಗ ಅದು ಹಳದಿ ಬಟ್ಟೆ ಆಗುತ್ತದೆ. ಸ್ವಲ್ಪ ಮಟ್ಟಿಗೆ ಒಣಗಿಸ್ಬಿಟ್ಟು ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ತಿನ್ನುವಂಥ ಪದಾರ್ಥಗಳು ಯಾವುದನ್ನೂ ಕೂಡ ನೀವು ಇಡೋದಕ್ಕೆ ಹೋಗ್ಬಿಡಿ. ನಾನು ಅಷ್ಟೇ ವಸ್ತುಗಳನ್ನ ಇಡಿ. ನೀವು ಮೊದಲು ಏನು ಮಾಡಿ, ಆ ಬಟ್ಟೆಯ ಮಧ್ಯೆ ನೀವು ಒಂದು ಅರಿಶಿಣ ಕುಂಕುಮವನ್ನು ಹಚ್ಬಿಟ್ಟು ಆ ಒಂದು 101 ರೂಪಾಯಿ, ಅಂದರೆ ಒಂದು 100 ರೂಪಾಯಿ ನೋಟು, ಅದ್ರ ಮೇಲೆ ₹1 ಕಾಯಿನು, 101 ಪ್ಲಸ್ ಅಕ್ಷತೆ, ಆಮೇಲೆ ಒಂದು ತುಳಸಿ ದಳ ಒಣಗಿದ್ರೂ ಕೂಡ ಅದು ತುಂಬ ಶ್ರೇಷ್ಠವಾದದ್ದು. ತುಳಸಿ ದಳ, ಬನ್ನಿ ಪತ್ರೆ, ಬಿಲ್ವ ಪತ್ರೆ ಇವೆಲ್ಲವೂ ಕೂಡ ಒಣಗಿದ್ರೂ ಕೂಡ ತುಂಬ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಅದನ್ನು ಅಷ್ಟನ್ನು ಇಟ್ಟು ಒಂದು ಮುಡುಪನ್ನು ಕಟ್ಟಬೇಕು. ಬೇಕಾದ್ರೆ ನೀವು ಲವಂಗ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು. ಅದು ಬಿಟ್ಟು ಬೇರೆ ಯಾವುದನ್ನು ತಿನ್ನುವಂಥ ವಸ್ತುಗಳು, ಈ ಖರ್ಜೂರ ಅಂತೆ, ಉತ್ತತ್ತಿ, ಯಾವ ಅಂದರೆ ಗೋಡಂಬಿ, ದ್ರಾಕ್ಷಿ ಯಾವ ಕೂಡ ಹಾಕೋದಕ್ಕೆ ಹೋಗಬೇಡಿ. ಒಂದು ಅಡಿಕೆ ಇಡಿ, ಅದು ಕೂಡ ಶ್ರೇಷ್ಠವಾದ. ಅಡಿಕೆ ಏನು ಹಾಳಾಗೋದಿಲ್ಲ, ಹಾಗಾಗಿ ಅಡಿಕೆ ಇಡಿ. ಇಷ್ಟನ್ನೇ, ಮತ್ತು ಎಲೆ ಇಡಕ್ಕೆ ಹೋಗಬೇಡಿ. ಅಷ್ಟನ್ನೇ ಇಟ್ಟು ಒಂದು ಗಂಟನ್ನು ಕಟ್ಟಿ ನೀವು ವೆಂಕಟೇಶ್ವರ ಸ್ವಾಮಿ ಕಳಸದ ಮುಂದೆ ನೀವು ಅದನ್ನು ಇಡಬೇಕಾಗುತ್ತದೆ. ಇಟ್ಟು ಒಂದು ಸಂಕಲ್ಪ ಕೈಯಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಕೂಡ ಸಂಕಲ್ಪ ಮಾಡ್ಕೊಂಡ್ರೆ ಒಳ್ಳೆಯದು. ಸೇರಿಕೊಂಡು ನಮಗೆ ಈ ಥರ ನಮ್ಮ ಕೋರಿಕೆ ಇದೆ, ಇದು ಹೆಂಗೆ ಅಂತಂದರೆ, ಈ ಸಪ್ತ ಶನಿವಾರ 7 ವಾರ ಮುಗಿಯೋದ್ರೊಳಗೆ ನಿಮಗೆ ಒಂದು ಉತ್ತರ ಸಿಗುತ್ತೆ. ನೀವು ಏನು ಅಂದ್ಕೊಂಡಿದ್ರೆ ಅದು ನಿಮಗೆ ಮಾರ್ಗ ಸಿಗ್ತಾ ಹೋಗುತ್ತದೆ. ಅದಾದಮೇಲೂ ಕೂಡ ಒಂದು 40 ದಿವಸದ ಒಳಗೆ ಅಂತ ನಿಮಗೆ ಸಂಪೂರ್ಣವಾಗಿ ಫಲ ಸಿಗುತ್ತದೆ. ಈ ಸಪ್ತ ಶನಿವಾರ ಪೂಜೆ ಇರೋದೇ ಹಾಗೆ. ಹಾಗಾಗಿ ನೀವು ಆದಷ್ಟು ಇವಾಗಾದ್ರೂ ನೀವು ಪ್ರಾರಂಭ ಮಾಡ್ಬೋದು, ಅಧಿಕ ಮಾಸ ಅಂತೇಳಿ, ಅಥವಾ ಶ್ರಾವಣ ಮಾಸದಲ್ಲಾದ್ರೂ ನೀವು ಪ್ರಾರಂಭ ಮಾಡ್ಬೋದು. ನನಗೆ ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಮಿಸ್ ಮಾಡೋದೇ ಇಲ್ಲ. ಶ್ರಾವಣ ಮಾಸದಲ್ಲಿ ಮಾತ್ರ ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಮೂಲಕನೇ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇದಿಷ್ಟು ಮುಡುಪನ್ನು ಕಟ್ಟಿ ಇದಿಷ್ಟು ಸಿದ್ಧತೆ ಮಾಡಿಕೊಂಡು ವೆಂಕಟೇಶ್ವರ ಸ್ವಾಮಿಯ ಮುಂದೆ ಇಡಬೇಕು. ಆ ಮುಡುಪು ಪ್ರತಿ ವಾರವೂ ಕೂಡ ತೆಗೆದಿಟ್ಟು ಅದೇ ಮುಡುಪನ್ನು ಇಡ್ತಾ ಬನ್ನಿ. ಈಗ 7 ವಾರ ನೀವು ಏನು ಮಾಡಿರ್ತೀರೋ, ಈಗ ಈ ವಾರ ಪೂಜೆ ಮುಗೀತಪ್ಪ, ಶನಿವಾರ ಮುಗೀತಲ್ವಾ, ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಆ ಮುಡುಪನ್ನು ತೆಗೆದು ನಿಮ್ಮ ಬೀರುವನ್ನೆಲ್ಲಾದ್ರೂ ಇಡಿ, ಅಥವಾ ದೇವರ ಮನೆಯಲ್ಲಾದ್ರೂ ಇಡ್ಬೋದು. ಆ ರೀತಿಯಾಗಿ ಇಟ್ಬಿಟ್ಟು ಮತ್ತೆ ತಿರುಗಿ ಮುಂದಿನ ಶನಿವಾರದ ದಿವಸ ನೀವು ಇದೇ ಪ್ರಕಾರ 2ನೇ ಶನಿವಾರವೂ ಕೂಡ ನೀವು 1ನೇ ಶನಿವಾರದಲ್ಲಿ ಯಾವ ರೀತಿ ಪದ್ಧತಿ ಅನುಕರಣೆ ಮಾಡಿರ್ತೀರೋ 2ನೇ ಶನಿವಾರದಲ್ಲಿ ಅದೇ ರೀತಿಯೇ ಮಾಡಬೇಕಾಗುತ್ತದೆ. ಆ ಮುಡುಪೊಂದು ತೆಗೆದಿಟ್ಕೋಬೇಕು. ಆಮೇಲೆ ಒಂದು ನೀವು ಬ್ಲೌಸ್ ಪೀಸ್ ಅಥವಾ ಶಲ್ಯ ಏನು ತಂದು ಇಟ್ಟಿರ್ತೀರೋ ಆ ಶಲ್ಯ, ಅವೆರಡೂ ಕೂಡ ನೀವು 7 ಶನಿವಾರಗಳು ಕೂಡ ಅದನ್ನೇ ಇಟ್ಟು ಪೂಜೆ ಮಾಡಬೇಕು. ಮುಡುಪು ಮತ್ತು ಶಲ್ಯ ಇದಿಷ್ಟನ್ನು. ಮಿಕ್ಕಿರೋವಂಥ ಎಲ್ಲವನ್ನೂ ಕೂಡ ಕಳಸ ಪ್ರತಿ ವಾರವೂ ಕೂಡ ನಾವು ಬದಲಾವಣೆ ಮಾಡಲೇಬೇಕಾಗುತ್ತದೆ. ಇವಾಗ ನೀವು ಶನಿವಾರ ಪೂಜೆ ಮಾಡಿರ್ತೀರಲ್ವ, ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಕಳಸ ವಿಸರ್ಜನೆ ಮಾಡಿ, ಕಳಸದಲ್ಲಿರುವಂಥ ನೀರನ್ನು ನೀವು ವೆಂಕಟೇಶ್ವರ ಸ್ವಾಮಿಯ ನಮಸ್ಕಾರ ಮಾಡಿಕೊಂಡು ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಅಂತ ಹೇಳ್ಕೊಂಡು ಮನೆಯೆಲ್ಲ ನೀವು ಆ ನೀರನ್ನು ಪ್ರೋಕ್ಷಣೆ ಮಾಡಿ, ಮಿಕ್ಕಿರುವಂಥ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ಬೇರೆ ಎಲ್ಲೂ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಅದಕ್ಕೆ ಹಾಕಿರುವಂಥ ಒಂದು ಗೆಜ್ಜೆ ವಸ್ತ್ರ ಆಗಿರ್ಬೋದು, ತುಳಸಿ ಪತ್ರೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಿಮ್ಮ ಮನೇಲಿ ಗಿಡದಲ್ಲಿ ಜಾಗ ಇತ್ತಂದ್ರೆ ಅಲ್ಲೇ ಹಾಕ್ಬೋದು, ಅಥವಾ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ನೀವು ಅದನ್ನು ಹಾಕ್ಬೋದು, ನೀರಿಗೆ ವಿಸರ್ಜನೆ ಮಾಡ್ಬೋದು. ಇದಿಷ್ಟು ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡುವಂಥದ್ದು ಸರಳ, ಆದರೆ ಸ್ವಲ್ಪ ಸಿದ್ಧತೆಗಳು ಹೆಚ್ಚಾಗಿರುತ್ತೆ. ಯಾಕಂದರೆ ಪ್ರಸಾದ ಮಾಡ್ಕೋಬೇಕಾಗುತ್ತೆ. 7 ರೀತಿಯ ಪ್ರಸಾದನ ಮಾಡಿದ್ರೆ ತುಂಬ ವಿಶೇಷವಾದದ್ದು. ಪ್ರತಿ ವಾರವೂ ಕೂಡ ಮಾಡಿ. 7 ಪ್ರಸಾದ ನಾವು ಮಾಡಲೇಬೇಕು. ಅದ್ರ ಜೊತೆಲಿ 7 ದೀಪಗಳು, ಇದಿಷ್ಟು ನಾವು ಮಾಡಲೇಬೇಕಾಗುತ್ತದೆ. ನೀವು ಎಷ್ಟೇ ದೀಪ ಹಚ್ಚಿಟ್ರೂ ಕೂಡ ಇದಿಷ್ಟು, ಈ ಒಂದು 7 ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಾವು ಏನು ಮಾಡ್ತೀವೋ ಆ ಒಂದು ದೀಪಾರಾಧನೆ ನಾವು ಮಾಡಿದ್ರೇ ಶ್ರೇಷ್ಠವಾದದ್ದು ವೆಂಕಟೇಶ್ವರ ಸ್ವಾಮಿಗೆ.
ಈಗ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರಸಾದ ಎಲ್ಲವನ್ನು ಇಟ್ಟಿರ್ತೀರಿ. ಎಲ್ಲ ಸಿದ್ಧತೆ ಆದ ನಂತರದಲ್ಲಿ ಮೊದಲು ನಾವು ಊದಿನ ಕಡ್ಡಿಯನ್ನು ಬೆಳಗಿ, ನಂತರ ಗಣೇಶನಿಗೂ ಮೊದಲು ಪೂಜೆ ಮಾಡಿ, ನಂತರದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ, ಅವತ್ತಿನ ದಿವಸ ನೀವು ಧೂಪವನ್ನು ಹಚ್ಚಿ, ಧೂಪ ತುಂಬ ಶ್ರೇಷ್ಠವಾದ ಧೂಪವನ್ನು ಹಾಕಿ, ಹಾಗೆ ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ ಮಾಡ್ಕೋಬೇಕು. ತುಳಸಿಯಲ್ಲೇ ಅಷ್ಟೋತ್ತರ ಮಾಡ್ಕೋಬೇಕು ನೀವು. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ, ಅದು ಭಾಳ ವಿಶೇಷವಾದದ್ದು. ಅದರ ನಂತರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಕತೆ 5 ಕತೆಗಳಿರುತ್ತೆ. ಆ ಕತೆ ಪುಸ್ತಕವನ್ನು ಓದ್ಕೊಂಡು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ. ನೋಡಿ, ಇನ್ನೊಂದು ವಿಚಾರ ಮರ್ತಿದ್ದೆ. ಏನಪ್ಪ ಅಂತಂದರೆ, ನಾವು ಪ್ರಸಾದ ಏನು ನಾವು ದೇವರಿಗೆ ಪ್ರಸಾದವಾಗಿ ಇಡ್ತೀವೋ, ಹಣ್ಣು ಅಂತ ಬಂದಾಗ ಅದರಲ್ಲಿ ಕಪ್ಪು ದ್ರಾಕ್ಷಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ನೀವೇನೇ ಹಣ್ಣುಗಳು ಇಟ್ಟರೂ ಕೂಡ ಕಪ್ಪು ದ್ರಾಕ್ಷಿ ಇಟ್ಟರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಮೊದಲು ಪಂಚಾಮೃತ ಅಭಿಷೇಕವನ್ನು ಮಾಡಿ, ಅದರ ನಂತರದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿ. ಹಾಗೆಯೇ ನೋಡಿ, ಈಗ ನೀವು ಇನ್ನೊಂದು ಮಾಹಿತಿ ಹೇಳಬೇಕು. ಈಗ ನೀವು ಏನು ಮಾಡಬೇಕು ಅಂತಂದರೆ, ಬೇಕಾದರೆ ನೀವು ಪ್ರತಿ ವಾರವೂ ಕೂಡ ಒಂದು ಪ್ಲೇಟಿನಲ್ಲಿ ಅಕ್ಕಿ ಮತ್ತು ಬೆಲ್ಲ ಒಂದು ಬ್ಲೌಸ್ ಪೀಸ್ ಇಡ್ಬೋದು. ಅದು ಏನಕ್ಕೆ ಅಂತಂದರೆ, ಯಾರಿಗಾದ್ರೂ ಒಬ್ಬರಿಗೆ, ಈಗ ನೀವು 7 ವಾರಗಳು ಮಾಡಿದ್ರೆ 7 ದಿವಸನೂ 7 ವಾರಗಳು ಕೂಡ ಒಬ್ಬೊಬ್ಬರಿಗೆ ಕರೆದು ನೀವು ಅವರಿಗೆ ಕುಂಕುಮ ಕೊಡೋದಕ್ಕೋಸ್ಕರ ನೀವು ಆ ಒಂದು ತಾಂಬೂಲ ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಟ್ಕೊಂಡು ನೀವು ಮಾಡಬೇಕಾಗುತ್ತದೆ. ಆದರೆ ಪ್ರತಿ ವಾರವೂ ಕೂಡ ನೀವೇನು ಮಾಡಬೇಕಂದ್ರೆ, ನೀವು ಊಟ ಮಾಡೋದಕ್ಕಿಂತ ಮುಂಚೆ ನಾನು ಉಪವಾಸದ ನಿಯಮಗಳು ಹೇಳಲೇಬೇಕು. ಬೆಳಗ್ಗೆ ನೀವೇನೂ ತಿನ್ನೋದಕ್ಕೆ ಬರಲ್ಲ ಪೂಜೆ ಆಗೋವರೆಗೂ. ಪೂಜೆ ಎಲ್ಲ ಆದ ನಂತರದಲ್ಲಿ ಮಂಗಳಾರತಿ ಮಾಡ್ತಿರಲ್ಲ, ನಂತರದಲ್ಲಿ ನೀವು ಯಾರನ್ನಾದ್ರೂ ಸರಿಯೇ, ಒಬ್ರನ್ನಾದ್ರೂ ಸರಿಯೇ, ಎಷ್ಟು ಜನ ಆಗುತ್ತೋ ಅಷ್ಟು, ನಿಮ್ಮ ಸಂಬಂಧಿಕರಾದರೂ ಪರವಾಗಿಲ್ಲ, ಕರೆದು ನೀವು ಅವ್ರಿಗೆ ನೀವೇನೆಲ್ಲ ಪ್ರಸಾದ ಮಾಡಿರ್ತೀರ ಆ ಪ್ರಸಾದವನ್ನು ಅವರಿಗೆ ಊಟಕ್ಕೆ ಕೊಟ್ಟು, ಅವ್ರಿಗೆ ಊಟಕ್ಕೆ ಇಡ್ತಿರಲ್ಲ ಆ ಊಟದಲ್ಲಿ ಅವರ ಕೈಯಿಂದ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ನೀವು ತೆಗೆದುಕೊಳ್ಳಿ. ಅಂದರೆ ನೀವು ಒಂದು ಇಸ್ಕೊಳ್ಳಿ ಅವ್ರ ಹತ್ರ. ಅವರಿಗೆ ಹಾಕಿರುವ ಎಲೆಯಲ್ಲಿ ನೀವು ಒಂದು ಸ್ವಲ್ಪ, ಒಂದು ಅನ್ನ ಆಗಿರ್ಬೋದು, ಒಂದು ಪಾಯಸ, ಏನೋ 1 ಸ್ಪೂನ್ ಅಷ್ಟು ಅವ್ರ ಹತ್ರ ಇಸ್ಕೊಂಡು, ನಂತರದಲ್ಲಿ ಅವ್ರಿಗೆ ಏನೆಲ್ಲ ನೀವು ಊಟಕ್ಕೆ ಹಾಕಿರ್ತೀರೋ ಅವೆಲ್ಲವನ್ನು ಕೂಡ ಅವರು ಊಟ ಮಾಡಿ, ನಂತರದಲ್ಲಿ ಅವರಿಗೆ ನೀವು ತಾಂಬೂಲ ಕೊಟ್ಟು ಅವರಿಂದ ನೀವು ಆಶೀರ್ವಾದ ತೆಗೆದುಕೊಂಡು, ಅದಾದ ನಂತರದಲ್ಲಿ ನೀವು ಊಟವನ್ನು ಮಾಡಬೇಕಾಗುತ್ತದೆ. ಶನಿವಾರ ಮಾತ್ರ ಒಂದೇ ಹೊತ್ತು ಊಟ ಮಾಡಬೇಕು. ರಾತ್ರಿ ಉಪವಾಸ ಇರಬೇಕು. ನಿಮಗೆ ಹಸುವಾದರೆ ಹಾಲು, ಹಣ್ಣು, ಈ ಥರ ತಿಂಡಿಗಳು ಏನಾದರೂ ತೆಗೆದುಕೊಳ್ಳಿ. ಆ ಥರವಾಗಿ ನೀವು ಪ್ರತಿ ವಾರನೂ ಕೂಡ ಈ ರೀತಿಯಾಗಿ ಉಪವಾಸ ಇದ್ದು ಪ್ರತಿಯೊಬ್ಬರಿಗೂ ಕುಂಕುಮ ಕೊಟ್ಟು ಅದರ ನಂತರ ನೀವು ಊಟ ಮಾಡಬೇಕಾಗುತ್ತದೆ. ಈಗ ನಾನು ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವಿರುವಂಥ ಊರಿನಲ್ಲಿ ನಿಮಗೆ ನೈಬರ್ಸು ಅಂದರೆ ನಿಮ್ಗೆ ಯಾರು ಪರಿಚಯ ಇರೋದಿಲ್ಲ, ಯಾರು ಕೂಡ ಕುಂಕುಮ ಬರೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಬದಲಾವಣೆ ಮಾಡ್ಕೋಬೋದು. ಈಗ ವೆಂಕಟೇಶ್ವರ ಸ್ವಾಮಿ ಮುಂದೆ ನೀವು ಪ್ರಸಾದ ಏನು ಇಟ್ಟಿರ್ತೀರೋ ಅದರಲ್ಲಿ 2 ಭಾಗ ಮಾಡ್ಕೊಳ್ಳಿ. ಒಂದು ಪೂಜೆ ಮಾಡಿರೋಂಥವ್ರಿಗೆ, ಮತ್ತೊಂದು ಭಾಗ ಹಸುಗೆ ಅಂತೇಳಿ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಪ್ರಸಾದ ತೆಗೆದುಕೊಂಡು, ಅದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವೇನು ತುಂಬ ಅಡುಗೆ ಮಾಡಿರ್ತೀರೋ ಎಲ್ಲವನ್ನು ಸೇರಿಸ್ಕೊಂಡು, ಅವಲಕ್ಕಿ ಬೆಲ್ಲವನ್ನು ಸೇರಿಸ್ಕೊಂಡು, ಬಾಳೆಹಣ್ಣು ಕೂಡ ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಹಸುಗಳಿರುತ್ತೋ ಅಲ್ಲಿ ನೀವು ಹಸುಗೆ ನಮಸ್ಕಾರ ಮಾಡಿಕೊಂಡು ಆ ಒಂದು ಪ್ರಸಾದವನ್ನು ಹಸುಗೆ ಕೊಟ್ಟು, ನಂತರದಲ್ಲಿ ನೀವು ಮನೆಗೆ ಬಂದು ಊಟ ಮಾಡ್ಬೋದು. ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೋಬೋದು. ಯಾಕಂದರೆ ಹಸು ಕೂಡ ಮುಕ್ಕೋಟಿ ದೇವರುಗಳಿರ್ತಾರೆ, ನಮಗೆ ಅಷ್ಟೂ ದೇವರುಗಳ ಆಶೀರ್ವಾದವು ಕೂಡ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನೀವು ಈ ರೀತಿಯಾಗಿ ನೀವು ಬದಲಾವಣೆಗಳನ್ನ ಮಾಡ್ಕೋಬೋದು. ನೀವು ಪ್ರತಿ ವಾರವೂ ಕೂಡ ಇದೇ ರೀತಿಯೇ ಮಾಡಬೇಕಾಗತ್ತೆ. 7 ವಾರಗಳು ಕೂಡ ಇದೇ ರೀತಿಯೇ ಮಾಡಬೇಕು. 7ನೇ ವಾರದಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಉದ್ಯಾಪನೆ ಮಾಡಿ. ಉದ್ಯಾಪನೆ ಅಂತಂದರೆ ಬದಲಾವಣೆ ಏನಲ್ಲ, ಹೆಚ್ಚಿನ ಮಟ್ಟದಲ್ಲಿ ನೀವು ಅಡುಗೆನೂ ಮಾಡಿ, ಯಾರಿಗೆಲ್ಲ ಕುಂಕುಮ ಕರಿತೀರೋ ಎಲ್ಲರನ್ನೂ ಕೂಡ ಕುಂಕುಮಕ್ಕೆ ಕರೆದು ಅವರಿಗೆಲ್ಲನೂ ಊಟಕ್ಕೆ ಹಾಕಿ ಅವರಿಂದ ಆಶೀರ್ವಾದ ತೆಗೆದುಕೊಂಡ್ರೆ ಖಂಡಿತ ನಿಮಗೆ ಸಪ್ತ ಶನಿವಾರ 7 ವಾರ ಆಗೋದ್ರೊಳಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಕೂಡ ಆಗುತ್ತೆ. ತುಂಬ ಜನಕ್ಕೆ ಈ ಸಪ್ತ ಶನಿವಾರದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಸ್ವತಃ ದರ್ಶನ ಕೊಟ್ಟಿದ್ದಾರೆ. ಒಂದು, ನಿಮಗೆ ಈ ಪೂಜೆ ಮಾಡಿ 40 ದಿವಸದ ಒಳಗೆ ನೀವೇನು ಅಂದ್ಕೊಂಡಿರುತ್ತೋ ಆ ಕೋರಿಕೆ ಅಂತೂ ಈಡೇರುತ್ತೆ. ಅದು ಒಂದು ತುಂಬ ಅನುಭವದ ಮಾತದು. ಎಲ್ಲರೂ ಕೂಡ ಪೂಜೆ ಮಾಡಿದ್ರೆ ಎಲ್ಲರೂ ಕೂಡ ಈ ಅನುಭವ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ನಂಬಿಕೆ ಇಟ್ಟು ಪೂಜೆ ಮಾಡಿ. ಈಗಲಾದರೂ ನೀವು ಪೂಜೆ ಪ್ರಾರಂಭ ಮಾಡ್ಬೋದು. ಅಧಿಕ ಮಾಸ ಅಂತೇಳಿ, ಯಾಕಂದರೆ ಇದು ವಿಷ್ಣು ಮಾಸ ಅಲ್ವಾ. ಹಾಗಾಗಿ ಈ ಸಮಯದಲ್ಲಿ ನಾವು ಪ್ರಾರಂಭ ಮಾಡ್ಬೋದು. ಒಂದು ಪಕ್ಷ ನಿಮ್ಗೆ ಆಗದೆ ಹೋದಾಗ ಶ್ರಾವಣ ಮಾಸಲ್ಲಾದರೂ ನೀವು ಪ್ರಾರಂಭ ಮಾಡ್ಬೋದು. ಇದರಲ್ಲಿ ಇನ್ನೂ ನಿಮ್ಗೆ ಏನಾದರೂ ಗೊಂದಲವಿತ್ತು ಅಂತಂದರೆ ನನಗೆ ಖಂಡಿತ ಮೆಸೇಜ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.